ಬೆಳಗಾವಿ ಸುದ್ದಿ.com ವೀಕ್ಷಕರಿಗೆ ನಮಸ್ಕಾರ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಮುದಕವಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆಯಬಾರದಂತಹ ಘಟನೆ ನಡೆದು ಹೋಗಿದೆ. ತಾಯಿ ಅಂದರೆ ದೇವರು, ತಾಯಿಯ ಪಾದದ ಕೆಳಗೆ ಸ್ವರ್ಗ ಇದೆ ಅಂತ ಹೇಳ್ತಾರೆ. ಆದರೆ ಇಲ್ಲೊಬ್ಬ ತಾಯಿ ತನ್ನ 3 ದಿನದ ಮಗುವನ್ನೇ, ಹೆಣ್ಣು ಮಗುವನ್ನೇ ಕತ್ತು ಹಿಚಕಿ ಕೊಲೆ ಮಾಡಿದಂಥ ಘಟನೆ ನಡೆದು ಹೋಗ್ಬಿಟ್ಟಿದೆ. ಆ ಮಗುವಿನ ಭಾವಚಿತ್ರ, ಆ ಸಾವಿನ ಸ್ಥಿತಿಯನ್ನು ನೋಡಿದರೆ ಅಯ್ಯಯ್ಯೋ ಪಾಪು ಅನ್ನುವಂಥ ಯಾಕಂತಂದರೆ ಈ ತಾಯಿಗೆ 3 ಜನ ಹೆಣ್ಮಕ್ಳು, 4ನೇದು ಕೂಡ ಹೆಣ್ಣು ಮಗು ಹುಟ್ಟಿದೆ. ಹೀಗಾಗಿ ಎಲ್ಲ ಹೆಣ್ಣೆ ಹುಡ್ತಾ ಇದ್ದಾವಲ್ಲ ಅಂತೇಳಿ 3 ದಿನದ ಹಿಂದೆ ಹುಟ್ಟಿದಂತಹ ಕೂಸನ್ನು ಕತ್ತು ಹಿಸುಕಿ ಕೊಲೆ ಮಾಡಿದಂತಹ ಘಟನೆ ಬೆಳಕಿಗೆ ಬಂದಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ, ರಾಮದುರ್ಗ ತಾಲೂಕಿನ ಮುದಕವಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಹಜವಾಗಿ ಹೆರಿಗೆ ಆಗಿತ್ತು. ಮಗು ಚೆನ್ನಾಗಿ ಆರೋಗ್ಯವಾಗಿಯೇ ಇತ್ತು. ಮಗು ಅಳ್ತಾ ಇತ್ತು. 4ನೇ ದಿನ ಮಗು ತನ್ನ ಅಳುವನ್ನು ನಿಲ್ಲಿಸಿದಾಗ, ಮೌನಕ್ಕೆ ಜಾರಿದಾಗ ಅಲ್ಲಿಯ ವೈದ್ಯರಿಗೆ ಅನುಮಾನ ಬಂದಿದೆ. ಹಾಗಾಗಿ ಅಲ್ಲಿರುವಂತಹ CCTV ಕ್ಯಾಮ್ರಾಗಳನ್ನು ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಿದ್ದಾರೆ. ಆದರೆ ಬೆಳಗ್ಗೆ ನಮ್ಮ ಮುದಕವಿ PSCಯಲ್ಲಿ ಅಶ್ವಿನಿ ಹನುಮಂತ್ ಹೆಕಟ್ಟಿ ಅವರು ದಿನಾಂಕ 23/11/2025 6:23ಕ್ಕೆ ನಮ್ಮ PSC ಮುದಕವಿಗೆ ಡೆಲಿವರಿಗೆ ಅಂತ ಬಂದಿರ್ತಾರೆ. ಅವರು ಇದು 4ನೇ ಡೆಲಿವರಿ ಆಗಿದ್ದು 6:55 23/11/2025ಕ್ಕೆ ಡೆಲಿವರಿ ಆಗುತ್ತೆ. ಮಗು ನಿನ್ನೆವರೆಗೂ ಆರಾಮಾಗಿದ್ದು ಅಳು ಇಮ್ಯುನೈಸೇಷನ್ ಕೂಡ ಮಾಡಲಾಗಿರುತ್ತೆ. ಇವತ್ತು ಬೆಳಿಗ್ಗೆ ಅದು ಸ್ವಲ್ಪ ನಮಗೆ ಅಳೋದು ಕಡಿಮೆಯಾಗಿದ್ದು, ಏನೂ ಧ್ವನಿ ಕೇಳಿಸ್ಲಾರ್ದಕ್ಕೆ ನಮ್ಮ ಸ್ಟಾಫು ಹೋಗಿ ನೋಡಿದಾಗ ಅದು ಸಂಶಯಾಸ್ಪದವಾಗಿ ಸಾವನ್ನಪ್ಪಿದ್ದು ನಮ್ಮ ಗಮನಕ್ಕೆ ಬಂದಿರುತ್ತೆ. ಆದ್ದರಿಂದ ನಾವು ಸಂಬಂಧಪಟ್ಟ PSI ಹಾಗೂ DYSP ಸರ್ಗೆ ಈ ವಿಷಯ ಸಲುವಾಗಿ ದೂರವಾಣಿ ಮುಖಾಂತರ ನಾವು ತಿಳಿಸಿರ್ತೀವಿ. ಈ ವಿಷಯ ಸಲುವಾಗಿ ಅವರು PSI ಹಾಗೂ DYSP ಸರು ಸ್ಥಳಕ್ಕೆ ಖುದ್ದಾಗಿ ಬಂದು, ನಾವು ಕೂಡ ಖುದ್ದಾಗಿ ಹೋಗಿ ಅದರ ಸ್ಥಳ ಎಲ್ಲ ನೋಡಿ, ಆಮೇಲೆ ವಿಷಯದ ಗಂಭೀರತೆಯನ್ನು ಅರಿತು ಅದನ್ನೆಲ್ಲ ನಾವು ಈಗ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡಿದ್ದೀವಿ. ವಿಷಯ ಈಗೇನಿದೆ, ನಮ್ಮ DYSP ಸರು ಆಮೇಲೆ PSI ಸರು ತಮ್ಮ ಇಲಾಖೆ ಮುಖಾಂತರ ಅದನ್ನು ವಿಚಾರಣೆ ಮಾಡ್ತಾಯಿದ್ದಾರೆ. ಇದು ವಿಚಾರಣೆ ಹಂತದಲ್ಲಿದೆ. ಆದ್ದರಿಂದ ಇಷ್ಟು ನಮ್ಮ ಇಲ್ಲಿಯವರೆಗೆ ನಡೆದಂತಹ ಕ್ರಮ. ಮಗುವಿನ ಮೇಲೆ ಏನಾದರೂ ಮಾರ್ಕ್ಗಳೇನಾದರೂ ಇತ್ತು ಸರ್? ಈಗ ಮ್ಯಾಟ್ರಿ ಎಲ್ಲ ಜುಡಿಷಿಯಲ್ ಇದೆ. ನಾವು ಅದ್ರ ಬಗ್ಗೆ ನಾವು ರಿವೀಲ್ ಮಾಡೋಕ್ಕಾಗಂಗಿಲ್ಲ. ನಾವೀಗ PM ಮಾಡ್ತಾಯಿದ್ವಿ. PMಗಾಗಿ ಕಳಿಸ್ತಾ ಇದ್ದಾರೆ. ರಿಕ್ವೆಷನ್ ಬಂದಮೇಲೆ PM ಮಾಡ್ತೀವಿ. ಪೂರ್ತಿ ವರದಿ ಬಂದಮೇಲೆ ಅದನ್ನು ನಾವು ನಿಮ್ಮ ಜೊತೆ ಹಂಚ್ಕೋತೀವಿ.